ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿಗೆ ಆಲ್ಮೋಸ್ಟ್ 13 ದಿನ ಆಗಿದೆ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿ. ಸೊ ಎಷ್ಟರ ಮಟ್ಟಿಗೆ ಬಾಕ್ಸ್ ಆಫೀಸಲ್ಲಿ ಸೌಂಡ್ ಮಾಡ್ತು ಅಂತ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ 2024ಅಲ್ಲಿ ಒನ್ ಬೈ ಒನ್ ಮೂವೀಸು ಎಲ್ಲ ಡೌನ್ಫಾಲ್ ಆಗಿತ್ತು, ಅಷ್ಟೊಂದು ಏನು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಈ ವರ್ಷ ಒಂದು ಹೊಸ ವರ್ಷದ ಜೊತೆಗೆ ಹೊಸ ಹುರುಪಿನಿಂದ ಮ್ಯಾಕ್ಸ್ ಮೂವಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆಲ್ಮೋಸ್ಟ್ 2 ವೀಕ್ಸ್ ಹತ್ತತ್ರ ಕಂಪ್ಲೀಟ್ ಆಗುವಾಗ 2 ವೀಕ್ಸಲ್ಲಿ ಸೊ ಒಂದು ಸ್ವಲ್ಪ ಡೌನ್ಫಾಲ್ ಥರ ಕಾಣಿಸ್ತು, ಅಷ್ಟಾಗಿ ಒಳ್ಳೆ ಕಲೆಕ್ಷನ್ಸ್ ಬರಲಿಲ್ಲ. ಬಟ್ ಈ ವಾರ ಏನಿದೆ, ಈ ವೀಕೆಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ತುಂಬ ಜನ ಇಷ್ಟಪಟ್ಟು ಹೋಗಿ ವೀಕೆಂಡ್ಸಲ್ಲಿ ನೋಡ್ತಾ ಇದ್ದಾರೆ. ಸೊ ಇವಾಗ ಕಲೆಕ್ಷನ್ ಬಗ್ಗೆ ಬಂದರೆ ಸುಮಾರು ಆಲ್ಮೋಸ್ಟ್ 12 ದಿನಗಳಲ್ಲಿ ಸೊ ಹತ್ತತ್ರ 50 ಕೋಟಿ ಕಲೆಕ್ಷನ್ಸ್ ಆಗಿದೆ. ಅದು ಯಾವ ರೀತಿ ಬಂದಿದೆ, ಯಾವ್ಯಾವ ಡಿಸ್ಟಿಕಲ್ಲಿ ಹೇಗೆ ಓಡ್ತಾ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ಅತಿ ಹೆಚ್ಚು ಓಡ್ತಾ ಇರೋದು, ಅತಿ ಹೆಚ್ಚು ಮೂವಿಂಗಲ್ಲಿರೋದು ಬಂದು ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿ ಆಲ್ಮೋಸ್ಟ್ 68% ಜನಗಳು ಹೋಗಿ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ತುಮಕೂರು 55% ಓಡ್ತಾ ಇದೆ. ಸೊ ನೆಕ್ಸ್ಟ್ ಬಂದರೆ ಮೈಸೂರಲ್ಲಿ 46% ಜನಗಳು ಹೋಗಿ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ರಾಯಚೂರಲ್ಲೂ 39% ಜನಗಳು ಹೋಗಿ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದರೆ ಹುಬ್ಬಳ್ಳಿಯಲ್ಲಿ ಬಂದುಬಿಟ್ಟು 38% ಜನಗಳು ಹೋಗಿ ನೋಡ್ತಾ ಇದ್ದಾರೆ. ಸೊ ಅದಾದ ನಂತರ ನಮ್ಮ ಬೆಂಗಳೂರಲ್ಲಿ ಜನಗಳು ಆದಷ್ಟು ಜಾಸ್ತಿ ವೀಕೆಂಡಲ್ಲಿ ಹೋಗಿ ನೋಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಬಂದುಬಿಟ್ಟು ಇಲ್ಲಿವರೆಗೆ 28% ಜನಗಳು ಹೋಗಿ ನೋಡ್ತಾ ಇದ್ದಾರೆ. ಸೊ ಇದಿಷ್ಟು ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರುವ ಕಲೆಕ್ಷನ್ಸ್ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಸೊ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹತ್ತತ್ರ 50 ಕೋಟಿವರೆಗೂ ರೀಚ್ ಆಗಿದೆ. ಸೊ ಇದೇನು ಕನ್ಫರ್ಮ್ಡ್ ದಾಖಲೆ ಅಲ್ಲ, ಇಷ್ಟೇ ಆಗಿರೋದು ಅಂತ. ಸೊ ಇದು ಬಂದುಬಿಟ್ಟು ಸೋ ಫಾರ್ ಕಲೆಕ್ಷನ್ಸು ಇನ್ನೂ ಹೆಚ್ಚಾಗಿರ್ಬೋದು. ಇದೇನು ಯಾವುದೇ ರಿಪೋರ್ಟಲ್ಲೂ ನಮಗೇನು ಮೆನ್ಷನ್ ಮಾಡಿಲ್ಲ ಅವ್ರು ಇಷ್ಟೇ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇಲ್ಲಿವರೆಗೂ ಇಷ್ಟು ಕಲೆಕ್ಷನ್ಸ್ ಆಗಿದೆ. ಸೊ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಈ ಸಂಕ್ರಾಂತಿ ಸಮಯದವರೆಗೂ. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಈ 12 ದಿನಗಳಲ್ಲಿ ಸೊ ಫಸ್ಟ್ ಡೇ ಯಾವ ಥರ ಕಲೆಕ್ಷನ್ಸ್ ಇತ್ತು ಅಂತ ನೋಡಿದ್ರೆ, ಫಸ್ಟ್ ಡೇ ಬಂದುಬಿಟ್ಟು 8.70 8,70,000,000 ಕಲೆಕ್ಷನ್ ಆಗಿತ್ತು. ಸೊ ಸೆಕೆಂಡ್ ಡೇ ಬಂದುಬಿಟ್ಟು 3,85,00,000 ಕಲೆಕ್ಷನ್ ಆಗಿತ್ತು. ಸೊ ಥರ್ಡ್ ಡೇ ಬಂದುಬಿಟ್ಟು 4.70 crore ಆಗಿತ್ತು. ಸೊ ಫೋರ್ತ್ ಡೇ ಬಂದುಬಿಟ್ಟು 5 crores ಆಗಿತ್ತು. ಫಿಫ್ತ್ ಡೇ ಬಂದುಬಿಟ್ಟು 5.90 crore ಆಗಿತ್ತು. ಸಿಕ್ಸ್ತ್ ಡೇ ಬಂದುಬಿಟ್ಟು 2.40 crore. ಸೊ ಸೆವೆಂತ್ ಡೇ ಬಂದುಬಿಟ್ಟು 1.90 crore. ಏಯ್ತ್ ಡೇ ಬಂದುಬಿಟ್ಟು 4.15 crore. ನೈನ್ತ್ ಡೇ ಬಂದುಬಿಟ್ಟು 1.35 crore. 10th ಡೇ ಬಂದುಬಿಟ್ಟು 13 crores ಕಲೆಕ್ಷನ್ ಆಗಿತ್ತು. ಸೊ 11th ಡೇ ಬಂದುಬಿಟ್ಟು 1.71 crore. ಸೊ ಈ ವೀಕೆಂಡಲ್ಲಿ 12th ಡೇ ಬಂದುಬಿಟ್ಟು 2.25 crore ಕಲೆಕ್ಷನ್ ಆಗಿದೆ. ಸೋ ಫಾರ್ ಆಲ್ಮೋಸ್ಟ್ 12 ದಿನದಲ್ಲಿ 43.15 crore ಕಲೆಕ್ಷನ್ಸ್ ಆಗಿದೆ. ಇನ್ನೇನು 50 ಕೋಟಿ ಗಡಿ ದಾಟೋದ್ರಲ್ಲಿದೆ. ಸೊ ಆ ರೀತಿ ಒಂದು ಕಲೆಕ್ಷನ್ಸ್ ಬಾಕ್ಸ್ ಆಫೀಸಲ್ಲಿ ಸೌಂಡ್ ಮಾಡ್ತಿರೋ ನಮ್ಮ ಕನ್ನಡದ ಮೂವಿ, ನಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಅವರ ಮೂವಿ ಮ್ಯಾಕ್ಸ್ ಸೊ ಈ ರೀತಿಯಾಗಿ ಸೌಂಡ್ ಮಾಡ್ತಾ ಇದೆ. ಸೊ ಇನ್ನೂ ವಿಶ್ ಮಾಡೋಣ, ಇನ್ನೂ ಹೆಚ್ಚೆಚ್ಚಾಗಿ ಕಲೆಕ್ಷನ್ಸ್ ಬರಲಿ ಅಂತ. ಇದಿಷ್ಟು ಬಂದು ಕೇವಲ ಕರ್ನಾಟಕದ ಕಲೆಕ್ಷನ್ಸ್ ಆಗಿರುತ್ತೆ. ಸೊ ನಾವು ಯಾವುದೇ ಇತರ ರಾಜ್ಯಗಳದ್ದು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇನ್ನು ನೋಡ್ತಾ ಹೋದರೆ ಅತಿ ಹೆಚ್ಚು ಯಾವಾಗ ಬಂದುಬಿಟ್ಟು ಕಲೆಕ್ಷನ್ಸ್ ಆಗಿರೋದು ಅಂದರೆ ಈ ರೀಸೆಂಟ್ ವೀಕಲ್ಲಿ. ಸೊ ರೀಸೆಂಟಾಗಿ ಸ್ಯಾಟರ್ಡೆ ಬಂದುಬಿಟ್ಟು 1.75 crores ಆಗಿದೆ. ಸಂಡೇ ಬಂದುಬಿಟ್ಟು 2.24 crores ಆಗಿದೆ. ಸೊ ಇನ್ನೇನು ಥರ್ಡ್ ವೀಕಿಗೆ ಕಾಲಿಟ್ಟಿದೆ. ಆಲ್ಮೋಸ್ಟ್ 2 ವೀಕ್ ಕಂಪ್ಲೀಟ್ ಆಗಿ 3ನೇ ವಾರಕ್ಕೆ ಕಾಲಿಟ್ಟಿದೆ ಮ್ಯಾಕ್ಸ್ ಮೂವಿ. ಸೊ ವಿಶ್ ಮಾಡೋಣ ಇನ್ನೂ ಹೆಚ್ಚಾಗಿ ಕಲೆಕ್ಷನ್ಸ್ ಬರಲಿ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟಾಗಿತ್ತು ನಿಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಅವರ ಮೂವಿ ಮ್ಯಾಕ್ಸ್ ಮೂವಿ ಕಲೆಕ್ಷನ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.